पवन तनय संकटहरण मंगलमूर्ति रूप राम लखन सीता सहित हृदय बसहु सुरभूप। सियावर रामचंद्र की जय, पवन सुत हनुमान की जय, केसरी नंदन हनुमान की जय। बोलो भाई सब संतन की जय। ಮಹಾರಾಜ ದಶರಥನು ಪುತ್ರ ಪ್ರಾಪ್ತಿಗಾಗಿ ಪುತ್ರ ಕಾಮೇಷ್ಟಿ ಯಜ್ಞವನ್ನ ಮಾಡ್ತಾ ಇದ್ದ. ಆಗ ಯಜ್ಞದಿಂದ ಅಗ್ನಿದೇವನು ಪ್ರತ್ಯಕ್ಷನಾಗಿ ದಶರಥನ ರಾಣಿಯರಿಗಾಗಿ ಖೀರು ಪಾಯಸವನ್ನ ನೀಡ್ತಾನೆ. ದಶರಥನ ರಾಣಿಯರಂತೆಯೇ ತಪಸ್ಸನ್ನು ಮಾಡುವಂತಹ ಅಂಜನಿಗೂ ಕೂಡ ಈ ಪಾಯಸವು ದೊರಕಿತ್ತು ಮತ್ತು ಅದರಿಂದಲೇ ಶ್ರೀ ಹನುಮನ ಜನ್ಮವಾಗಿತ್ತು ಅಂತ ಹೇಳ್ತಾರೆ ಬಂಧುಗಳೇ. ಆ ದಿನ ಚೈತ್ರ ಪೌರ್ಣಿಮೆಯಾಗಿತ್ತು. ಈ ದಿನವನ್ನ ಹನುಮಾನ್ ಜಯಂತಿ ಅಂತ ಕೂಡ ಆಚರಣೆಯನ್ನ ಮಾಡ್ತೇವೆ. ಕೆಲವು ಪಂಚಾಂಗಗಳ ಪ್ರಕಾರ ಅಶ್ವಯುಜ ಕೃಷ್ಣ ಚತುರ್ದಶಿಯ ಹನುಮಂತನ ಜನ್ಮತಿಥಿಯಾಗಿದೆ ಮತ್ತು ಇನ್ನು ಕೆಲವರ ಪ್ರಕಾರ ಚೈತ್ರ ಹುಣ್ಣಿಮೆಯು ಹನುಮಂತನ ಜನ್ಮತಿಥಿಯಾಗಿದೆ. ಕರ್ನಾಟಕದಲ್ಲಿ ಹನುಮಂತ ಜಯಂತಿಯನ್ನು ಚೈತ್ರ ಹುಣ್ಣಿಮೆಯೆಂದು ಆಚರಣೆಯನ್ನ ಮಾಡ್ತಾ ಬಂದಿದ್ದೇವೆ ಬಂಧುಗಳೇ. ಹುಟ್ಟಿದ ಕೂಡಲೇ ಮಾರುತಿಯು ಸೂರ್ಯನನ್ನು ನುಂಗಲು ಹಾರ್ತಾನೆ. ಈ ಕಥೆಯನ್ನ ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಇದರಿಂದ ವಾಯುಪುತ್ರ ಮಾರುತಿಯು ಸೂರ್ಯನನ್ನು ಜಯಿಸುವವನಾಗಿದ್ದನು ಅಂತ ಕೂಡ ತಿಳಿತೇವೆ. ಪೃಥ್ವಿ, ಆಪ, ತೇಜ, ವಾಯು ಮತ್ತು ಆಕಾಶ, ಈ ತತ್ವಗಳಲ್ಲಿ ವಾಯು ತತ್ವವು ತೇಜ ತತ್ವಕ್ಕಿಂತಲೂ ಹೆಚ್ಚು ಸೂಕ್ಷ್ಮ, ಅಂದರೆ ಅತ್ಯಂತ ಶಕ್ತಿಯುಳ್ಳದ್ದಾಗಿದೆ ಬಂಧುಗಳೇ. ಎಲ್ಲ ದೇವತೆಗಳಲ್ಲಿ ಕೇವಲ ಮಾರುತಿಗೆ ಮಾತ್ರ ಕೆಟ್ಟ ಶಕ್ತಿಗಳು ತೊಂದರೆಯನ್ನ ಕೊಡೋದಿಲ್ಲ. ಲಂಕೆಯಲ್ಲಿ ಲಕ್ಷಾನುಗಟ್ಟಲೆ ರಾಕ್ಷಸರಿದ್ರೂ ಕೂಡ ಅವರಿಗೆ ಮಾರುತಿಗೆ ತೊಂದರೆ ಕೊಡಲು ಸಾಧ್ಯವಾಗಲೇ ಇಲ್ಲ. ಆದ್ದರಿಂದ ಮಾರುತಿಗೆ ಭೂತಗಳ ಸ್ವಾಮಿ ಅಂತ ಕೂಡ ಕರೀತಾರೆ. ಯಾರನ್ನಾದರೂ ಭೂತವು ಹಿಡಿದಿದ್ರೆ ಆ ವ್ಯಕ್ತಿಯನ್ನ ಮಾರುತಿಯ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ ಅಥವಾ ಮಾರುತಿ ಸ್ತೋತ್ರವನ್ನ ಪಠಣ ಮಾಡ್ತಾರೆ, ಹನುಮಾನ್ ಚಾಲೀಸವನ್ನ ಪಠಣ ಮಾಡ್ತಾರೆ. ಇದರಿಂದ ಅವನ ತೊಂದರೆಗಳು ಕಡಿಮೆಯಾಗ್ತವೆ. ಆಗದೇ ಇದ್ರೆ ಅವನ ಮೇಲಿನಿಂದ ತೆಂಗಿನಕಾಯಿಯನ್ನ ನಿವಾಳಿಸಿ ಮಾರುತಿಯ ದೇವಸ್ಥಾನದಲ್ಲಿ ಒಡಿತಾರೆ. ಅವನ ಮೇಲಿನಿಂದ ತೆಂಗಿನಕಾಯಿಯನ್ನ ನಿವಾಳಿಸುವುದರಿಂದ ಅವನಲ್ಲಿದ್ದ ಕೆಟ್ಟ ಶಕ್ತಿಯು ತೆಂಗಿನಕಾಯಿಯಲ್ಲಿ ಪ್ರವೇಶವನ್ನ ಮಾಡುತ್ತೆ ಮತ್ತು ಆ ತೆಂಗಿನಕಾಯಿಯನ್ನ ಮಾರುತಿಯ ದೇವಸ್ಥಾನದಲ್ಲಿ ಒಡೆಯುವುದರಿಂದ ಅದರಲ್ಲಿರುವಂತಹ ಕೆಟ್ಟ ಶಕ್ತಿಯು ಮಾರುತಿಯ ಸಾಮರ್ಥ್ಯದಿಂದ ನಾಶವಾಗುತ್ತದೆ. ಆ ತೆಂಗಿನಕಾಯಿಯನ್ನ ವಿಸರ್ಜನೆಯನ್ನ ಮಾಡ್ತಾರೆ ಬಂಧುಗಳೇ. ರಾಮ ರಾವಣರ ಯುದ್ಧದಲ್ಲಿ ಬ್ರಹ್ಮಾಸ್ತ್ರದಿಂದ ರಾಮ, ಲಕ್ಷ್ಮಣ, ಸುಗ್ರೀವ ಇತ್ಯಾದಿ ವೀರರು ಮೂರ್ಛೆ ಹೋಗ್ತಾರೆ. ಜಾಂಬವಂತನು ಹನುಮಂತನ ಪರಾಕ್ರಮದ ಬಗ್ಗೆ ಹೀಗೆ ವರ್ಣನೆಯನ್ನ ಮಾಡ್ತಾನೆ. ವಾನರ ಶ್ರೇಷ್ಠ ಹನುಮಂತನು ಜೀವಂತವಾಗಿದ್ದಾಗ ಎಲ್ಲ ಸೈನ್ಯವು ಮರಣ ಹೊಂದಿದರೂ ಅವರು ಮರಣ ಹೊಂದದಂತೆ ಆಗಿದೆ. ಆದರೆ ಹನುಮಂತನು ಪ್ರಾಣತ್ಯಾಗ ಮಾಡಿದರೆ ನಾವು ಜೀವಂತವಾಗಿದ್ದರೂ ಮೃತರಾದಂತೆಯೇ ಆಗಿದೆ ಅಂತ ಹೇಳ್ತಾರೆ ಜಾಂಬವಂತ. ರಾಮ ರಾವಣರ ಯುದ್ಧದಲ್ಲಿ ರಾಮ, ಲಕ್ಷ್ಮಣ, ಸುಗ್ರೀವ ಮುಂತಾದವರು ಮೂರ್ಛೆ ಹೋದಾಗ ಹನುಮಂತನ ಪರಾಕ್ರಮದಿಂದ ಮತ್ತೆ ಎಚ್ಚರಗೊಳ್ತಾರೆ, ಜೀವನವನ್ನ ಪಡೆದುಕೊಳ್ತಾರೆ. ಹನುಮಂತನು ಜಂಬುಮಾಲಿ, ಅಕ್ಷ, ಧೂಮ್ರಾಕ್ಷ, ನಿಕುಂಬ ಮುಂತಾದ ಬಲಾಢ್ಯ ವೀರ ರಾಕ್ಷಸರನ್ನ ನಾಶ ಮಾಡ್ತಾನೆ. ಅವನು ರಾವಣನನ್ನು ಕೂಡ ಮೂರ್ಛಿತಗೊಳಿಸಿದ್ದ ಅನ್ನೋದು ವಿಶೇಷ. ಸಮುದ್ರ ಉಡ್ಡಾಣ, ಲಂಕೆಯ ದಹನ, ದ್ರೋಣಗಿರಿ ಪರ್ವತವನ್ನ ತರುವುದು ಇತ್ಯಾದಿ ಘಟನೆಗಳು ಹನುಮಂತನ ಶೌರ್ಯದ ಪ್ರತೀಕವಾಗಿದೆ ಬಂಧುಗಳೇ. ಹನುಮನನ್ನ ಸ್ಮರಣೆ ಮಾಡಿದರೆ ಸಾಕು, ಶನಿಯು ಕೂಡ ಆ ವ್ಯಕ್ತಿಯ ಸುತ್ತ ಸುಳಿಯೋದಿಲ್ಲ ಅಂತ ಹೇಳ್ತಾರೆ.
ಅಂದರೆ ಶನಿಯ ವಕ್ರದೃಷ್ಟಿ ಮುಕ್ತವಾಗುತ್ತೆ. ಹನುಮಂತನ ಕೃಪೆಗೆ ಪಾತ್ರರಾಗೋಣ. ಹನುಮಾನ್ ಚಾಲೀಸವನ್ನ ಪಠಣ ಮಾಡೋಣ.